ಅಮ್ಮ, ನಾನು ನಿನಗೆ ಏನು ಹೇಳಿ ಹೋಗಿದ್ದೆ? ಮಲ್ಕೋ, ರೆಸ್ಟ್ ಮಾಡಕ್ಕೆ ಹೇಳಿದ್ದೆ. ನೀ ನೋಡಿದ್ರೆ ಕುತ್ತಿ ಮಕ್ಕೋಬೇಕಲ್ಲ, ರೆಸ್ಟ್ ಮಾಡ್ಬೇಕಲ್ಲ. ಏವ್ವ, ನನಗೆ ಬೆಡ್ ಮೇಲೆ ಬಿದ್ದು ಬಿದ್ದು ಸಾಕಾಗಿ ಹೋಗೈತ್ಯ. ಯಾವಾಗ ನಮ್ಮ ಮನೆಗೆ ಹೋಗಿನ ಅಂತ ಅನ್ಸಾಕತ್ತೈತಿ. ಭಾಗ್ಯ, ಕರ್ಕೊಂಡು ಹೋಗೋ ಕಡೆ, ನಂಗೆ ಸಾಕಾಗೈತಿ. ಅಯ್ಯ, ಹೋಗು ಅಂತೀಯಲ್ಲ, ಮನೆಗೆ ಹೋಗೋದು. ಆಮೇಲೆ ಇಲ್ಲಿ ಇರ್ತಿ ಅಂದು ಇಟ್ಕೊಳ್ಳಲ್ಲ ಮಮ್ಮಿ ಅಮ್ಮ. ಡಾಕ್ಟರ್ ಹ್ಞೂ ಅಂದ್ಕೊಳ್ಳೆ ಮನೆಗೆ ಹೋಗೋದು. ಹೇಳಾಕತ್ತಾರ, ನಾವು ಡಾಕ್ಟರ್ ಕೇಳಿಲ್ಲ, ನಾಳೆ ನಾದ ಅನ್ನಕತ್ತಾರ. ಹೋಗೋಣಂತ ಮನೆಗೆ. ನಿಮ್ಮಲ್ಲ ಚಂದಾಗಿ ರೆಸ್ಟ್ ಮಾಡಿ. ಇಲ್ಲೇ ರೆಸ್ಟ್ ಎಲ್ಲ ಆಕೈತಿ. ಅಲ್ಲಿ ಮನೆಗೆ ಹೋದ್ಮೇಲೆ ಏನು ರೆಸ್ಟ್ ಆಕೈತಿ? ಅವ್ರು ಬಂದರು ಇವ್ರು ಬಂದರು ಬರೀ ನೀರ ಬಂದ ಕೂತೇ ಕುಂದಿರ್ತಿ. ಹಾಸ್ಪಿಟಲ್ನಾಗೆ ಬಿಡಲ್ಲ. ಮನೆಗೆ ಬಿಡ್ತಿ, ಮನೆಗೆ ಹಿಂಗೆ ಮಾತಾಡ್ಕೊಂಡು ಕುಂದಿರ್ತಿ. ಅದಕ್ಕೆ ಈಗ ಚಂದಾಗಿ ರೆಸ್ಟ್ ಮಾಡಿ. ಆಮೇಲೆ ನಿಂಗೆಲ್ಲ ಯಾರು ರೆಸ್ಟ್ ಮಾಡಕ್ಕೆ ಕೊಡಲ್ಲ. ಎಲ್ಲ ಮನೆ ಕೆಲಸ ನೀನೇ ಮಾಡ್ಬೇಕು. ಗೊತ್ತೈತಿ ನಿಂಗೆ? ಹೌದು ಬಿಡು, ಅದು ಕರೆ ಐತಿ. ಒಯ್ದು ನನ್ನ ಮಗನೂ ಕಟ್ಕೊಂಬಂದಾನು ಒಂದು ಸೊಸಿಗೆ. ಆಕೆ ಏನೂ ಮಾಡೋದಿಲ್ಲ, ಆಕೆಗೆ ಏನೂ ಬರೋದೂ ಇಲ್ಲ. ಎಲ್ಲ ನಾನೇ ಮಾಡ್ಬೇಕು. ಕರೆ ಐತಿಯ ಭಾಗ್ಯ, ನೀ ಹೇಳೋದು. ಏವ ಹೋದ್ಮೇಲೆಲ್ಲ ಕೆಲಸ ಮಾಡ್ಬೇಕು, ಭಾಳ ಕೆಲಸ ಇರ್ತಾವೆ. ಅದಕ್ಕೇನು ಚಿಂತೆ ಮಾಡ್ಬೇಡ, ನಾವು ಸತ್ತಿನ ಇಲ್ಲೇ ಇರ್ತೀನಿ. ನೀ ಚಿಂತೆ ಮಾಡ್ಬೇಡ, ನಾ ಅವ್ರಿಗೆ ಹೇಳೀನಿ, ಅವರು ಹ್ಞೂ ಅಂದಾರ. ನಿಂಗೆ ಫುಲ್ ಆರಾಮಾಗುತ್ತಕ್ಕ ನಾನು ಲಕ್ಷ್ಮಿ ಇಬ್ಬರು ಇಲ್ಲೇ ಇರ್ತೇವೆ. ಲಕ್ಷ್ಮಿನೂ ಇರ್ತೀನಿ ಅಂದಾಳ. ಆಕಿನ ಗಂಡನೂ ಹ್ಞೂ ಅಂದಾನ. ನಾವು ಇಬ್ಬರು ಇಲ್ಲೇ ಇರ್ತೇವೆ. ನಾವೆಲ್ಲ ಮನೆ ಕೆಲಸ ಮಾಡ್ತೇವೆ. ನೀ ಚೆಂದಾಗಿ ಇನ್ನೊಂದು 15 ದಿನ ರೆಸ್ಟ್ ಮಾಡಿ. ನೀ ಫುಲ್ ಆರಾಮಾಗಿ ಮೊದಲು ನಂಗೆ ಗಟ್ಟಿ ಹಾಕ್ಕೊಡೋಣ. ನಾವು ಇಬ್ಬರು ನಮ್ಮ ಗಂಡನ ಮನೆಗೆ ಹೋಗ್ತೇವೆ. ನೀನು ಚಿಂತೆ ಮಾಡಬೇಡ. ಅಯ್ಯೋ ಭಾಗ್ಯ, ಈ ಮಾತು ಕೇಳಿ ನಾನು ಫುಲ್ ಆರಾಮಾಗ್ಬಿಟ್ಟೆ. ಅವ್ವ, ಖುಷಿ ಆಯ್ತು ನೋಡು. ನನಗೂ ಒಂದು ಸ್ವಲ್ಪ ಒಳಗೆ ಅಂಜಿಕಿತ್ತು. ನನಗೆ ಡಿಸ್ಚಾರ್ಜ್ ಮಾಡಿ, ನನಗೆ ಏನೋ ಅಂತಾರಲ್ಲ, ಡಿಸ್ಟಾ ಏನಂತಾರಲ್ಲ ಅದಕ್ಕೆ ಡಿಸ್ಚಾರ್ಜ್ ಅಮ್ಮ. ಅದೇ ಮಾಡಿದಾದ್ಮೇಲೆ ನೀವು ಇಬ್ಬರು ಎಲ್ಲಿ ಹೋಗ್ಬಿಡ್ತೀರಿ ನಿಮ್ಮ ಗಂಡನ ಮನೆಗೆ ಅಂತ ನನಗೂ ಅಂಜಿಕಿತ್ತು. ಈಗ ಒಂದು ಸ್ವಲ್ಪ ಖುಷಿ ಆಯ್ತವ. ಏರವ ನನ್ನ ಜೊತೆ ಇದ್ದಟ್ಟು ನೀವಿಬ್ರು ಎಟ್ಟಿರ್ತೀರ ಅಟ್ಲಗುನ ಆರಾಮ ಆಗ್ಬಿಡ್ತೀನಿ ನೋಡಿ. ಈಗ ಆರಾಮದ, ನಡಿ ಮನೆಗೆ ಹೋಗ್ಬಿಡೋಣ ಅನ್ಸಕತ್ತೀನಿ ನಂಗೆ. ಸಾಕು ಖುಷಿ ಪಡಬೇಡ. ಡಾಕ್ಟರ್ ಖುಷಿನೂ ಪಡಬೇಡ, ದುಃಖನೂ ಪಡಬೇಡ ಅಂತ ಹೇಳ್ಯಾರ. ಗೊತ್ತೈತಿಲ್ಲ ನಿಂಗೆ? ಸುಮ್ಮಿರು ನೀ, ಚಂದಾಗ ರೆಸ್ಟ್ ಮಾಡು. ಗುಳಿಗೆ ತೊಗೊಂಡು ಎಲ್ಲ ಆಗೈತಿ, ಊಟ ಮಾಡಿ ಮಕ್ಕೋನಿ ಸುಮ್ಮ. ಅದು ಬಿಟ್ಟು ಸುಮ್ಮನೆ ತಿರುಗಾಡಬೇಡ. ಸುಮ್ಮನೆ ಕೂದರು ಮಕ್ಕೋ. ಆಯ್ತವ, ಆಯಿತು. ನಿಮ್ದು ಊಟ ಆಯ್ತಿಲ್ಲ? ಲಕ್ಷ್ಮಿ ಊಟಕ್ಕೆ ಹೋಗ್ಯಾಳಲ್ಲ? ಈ ಮನೆಗೆ ಕಳ್ಸೀನಿ. ನಿದ್ದಿನೇ ಇಲ್ಲಕ್ಕಿ. ಒಂದು 2 ತಾಸು ರೆಸ್ಟ್ ಮಾಡ್ಬಾ, ಆಮೇಲೆ ನಾ ಹೋಗ್ತೀನಿ, ನೀರು ಅಂತ ಹೇಳೀನಿ. ಹೌದು, ಚಲೋ ಮಾಡಿದ್ದಿ ತಗೋ. ಹೌದು ಅಮ್ಮ, ಒಬ್ಬಾಕಿ ಹುಡುಗಿ ಯಾರು ಬಂದಿಲ್ಲ ಹಿಂಗೆ ಮಾತಾಡ್ಸಕ್ಕ? ಹುಡುಗಿ ಇಲ್ಲವ, ಯಾರೂ ಬಂದಿಲ್ಲ. ಇವತ್ತರ ಯಾರೂ ಬಂದೇ ಇಲ್ಲ ನೋಡು. ನಿನ್ನೆ ಬಾ ಮಂದಿ ಬಂದು ಮಾತಾಡ್ಸ್ಯಾರ. ಇವತ್ತು ಯಾರೂ ಬಂದಿಲ್ಲ. ನಾನೇ ಮೊಬೈಲ್ಗೆ ಕೂತ್ ಮಾತಾಡ್ಕೊತ ಕೂತಿದ್ದೆ ಇಲ್ಲೇ. ಇವರೇ ನರ್ಸ್ ಡಾಕ್ಟರ್ ಜೊತೆ. ಯಾರೂ ಬಂದಿಲ್ಲ. ಯಾಕೆ ಕೇಳಕತ್ತಿ? ಇಲ್ಲ ಯಾರೋ ಬಂದಂಗೆ ಆಯ್ತು. ಮೇ ಬಿ ಬಾಜು ವಾಡಿಗೆ ಹೋಗಿರ್ಬೇಕಂತ. ನಾನೇ ಚೆನ್ನಾಗಿ ನೋಡ್ದಂಗಿಲ್ಲ. ಹೌದೇನು? ಆಯ್ತಾಯ್ತು, ನಿಮ್ಮ ಅಕ್ಕೋ ರೆಸ್ಟ್ ಮಾಡು ಸಾಕು. ಆಯಿತು. ಇಲ್ಲ, ಆ ಕಡೆ ಹಾಕಿ ನನಗೆ ಇದೇ ರೂಮ್ ನಂಬರ್ ಅಮ್ಮದೇ ಕೇಳು. ನಾ ಯಾರೋ ಇರಬೇಕು ಪರಿಚಯ ಅಂದ್ಕೊಂಡೆ. ಅಕ್ಕಿ ಬಂದಿಲ್ಲ, ಮತ್ತೆಲ್ಲಿ ಹೋದ್ಲು ಅಕ್ಕಿ? ನನಗೆ ಅನ್ಸಾಕತ್ತಿತ್ತು ನಾಕಿನ ಎಲ್ಲೋ ನೋಡಿನಂತೆ. ಎಲ್ಲಿ ನೋಡಿನಿ ಒಟ್ಟೆ ನೆನಪೇ ಬರವಲ್ತು. ಎಲ್ಲೋ ನೋಡಿನಿ ಅನ್ಸಾಕತ್ತೈತಿ. ಯಾರು ಇರ್ಬೇಕಕ್ಕಿ? ಸ್ವಲ್ಪ ಯೋಚನೆ ಮಾಡಿದ್ರೆ ನೆನಪು ಬರ್ಬೋದು. ಅಗಳಿಂದ ಮಾಡಕತ್ತೀನಿ, ಗೊತ್ತೇ ಆಗವಲ್ದು ಯಾರಿರ್ಬೇಕು? ಅಯ್ಯೋ, ನೆನಪೇ ಬರವಲ್ತು ನನಗೆ. ಯಾರು? ಭಾಗ್ಯಕ್ಕ, ಅಮ್ಮ ಮಕ್ಕಳೇನ? ಹ್ಞೂನಪ್ಪ, ಈಗ ಹೇಳಿ ಮಲಗಿಸಿ ಮಕ್ಕಳಾಗಿದ್ಲ. ಸುಮ್ಮನೆ ಮಾತಾಡ್ಕೊತ ಕೂತಿದ್ಲ. ನಾನೇ ಮಕ್ಕೋತ ಹೇಳೀನಿ ರೆಸ್ಟ್ ಮಾಡತ್ತಾ. ಹೌದು, ನಾನು ಹೆಂಡತಿಗೆ ಎಲ್ಲರೂ ನೋಡಿ ಏನು? ಇಲ್ಲ, ನಾ ಎಲ್ಲಿ ನೋಡಿಲ್ಲ ಆಕಿಗೆ. ಮುಂಜಾನೆಯಿಂದ ನಂಗೆ ಎಲ್ಲಿ ಕಂಡೇ ಇಲ್ಲ ಆಕಿ. ಮೇ ಬಿ ಬಂದಂಗಿಲ್ಲ ಆಕಿ ಇವತ್ತು ದವಾಖಾನಿಗೆ ಹಾಸ್ಪಿಟಲ್ಗೆ. ಇಲ್ಲಕ್ಕ, ಮನ್ಯಾಗೂ ಇಲ್ಲ, ಹಾಸ್ಪಿಟಲ್ನಾಗೂ ಇಲ್ಲ. ಎಲ್ಲಿ ಹೋಗ್ಯಾಳ? ಕಾಲ್ ಮಾಡ್ಲಾ? ಇಲ್ಲ, ಫೋನ್ ಸ್ವಿಚ್ ಆಫ್ ಅಂತ ಬರಾಕತೈತಿ. ಹೌದು, ಎಲ್ಲಿ ಹೋದ್ಲು? ಈ ಊರಾಗಕ್ಕೆ ಯಾರೂ ಗೊತ್ತೇ ಇಲ್ಲ. ಹೌದಿಲ್ಲ, ಬರೋದೇ ಈಗೀಗ ಬಂದಿರಿ. ಇಲ್ಲಿದಲ್ಲಿ ಅಡ್ರೆಸ್ಸು ಗೊತ್ತಿಲ್ಲ. ಎಲ್ಲಿ ಹೋದ್ಲಕ್ಕಿ? ನನಗೂ ಅದೇ ಅಂಜಿಕೆ ಬರಾಕತೈತಿ. ಎಲ್ಲಿ ಹೋದ್ಲು ಏನಂತ ಏನೂ ತಿಳಿಯವಲ್ತು ನನಗರ. ಅದ್ರಾಗ ಅಮ್ಮಗೆ ಆರಾಮಲ್ಲತ್ತ, ಅಲ್ಲಿ ಇಲ್ಲಿ ರಥ ಗೀತ ಭಾಳ ಇಟ್ಕೊಂಡ್ಬಿಟ್ಟಿದ್ಲು. ಅದನ್ನೆಲ್ಲ ಎಲ್ಲಿ ಪೂರೈಸೋಕೆ ಹೋಗ್ಯಾಳು ಏನೂ ಗೊತ್ತಾಗವಲ್ತು ನಂಗೆ. ಅಲ್ಲ, ನಮ್ಮ ಮನೆ ಮುಂದಿದ್ದೇ ದೇವ್ರ ಗುಡಿ ಗೊತ್ತಿಲ್ಲ ಆಕಿಗೆ. ಮತ್ತೆ ಯಾರು ಗೊತ್ತಾಗಿತ್ತ ಎಲ್ಲಿ ಹೋಗ್ತಾಳ? ಆಕಿಗೆ ಹೆಂಗೆ ಗೊತ್ತಿರ್ಬೇಕಿಲ್ಲಿದು? ಇಲ್ಲ, ಆಕಿ ಭಾಳ ಇಲ್ಲ ಅಮ್ಮನ ಸಂಬಂಧ ರಥ ಹಿಡ್ದಾಳ್ತ. ಅದನ್ನೇ ಈಗ ಅಮ್ಮಗೆ ಆರಾಮಾಗಿತ್ಲ, ಅದನ್ನೇ ಇದು ಮಾಡಕ್ಕೆ ಹೋಗ್ಯಾಳ ಏನು, ನಂಗೆ ಅದ ಅನಿಸ್ತೈತಿ. ಹೌದು, ಆದ್ರೆ ನಮ್ಮ ಹಳ್ಳಾಗಿರೋದು ಒಂದೇ ಗುಡಿ ಐತಿ. ಅದು ನಮ್ಮ ಮನೆ ಕಡೆನೇ ಐತ್ಲಾ? ಅಲ್ಲಿ ನೋಡಿ ಬಂದೇನು? ಹ್ಞೂ ಅಕ್ಕ, ನೋಡಿ ಬಂದೀನಿ. ಅಲ್ಲಿ ಯಾರೂ ಇದ್ದಿದ್ದಿಲ್ಲ. ಮತ್ತೆಲ್ಲಿ ಹೋಗ್ಯಾಳಕ್ಕಿ? ಬೆಂಗಳೂರದಾಗ ಯಾರೋ ದೇವ್ರನ್ನ ಹರಕೆ ಇಟ್ಟಿದ್ಲೇನ, ಅಲ್ಲಿ ಹೋಗ್ಯಾಳ ನೋಡು. ಅಕ್ಕ, ಈಗ ಮಜಾಕ ಎಲ್ಲಿಂದ? ಇಲ್ಲ, ನೀ ಹೇಳಿದ್ದಕ್ಕೆ ಹೇಳಾಕತ್ತೀನಿಲ್ಲ. ಹರಕೆ ಗಿರ್ಕೆ ಅಂದಿ, ಮತ್ತೆ ಇದ ಒಂದೇ ಗುಡಿ ಐತಿ. ಮತ್ತೆ ಇಲ್ಲಿಲ್ಲ ಅಂದ್ರೆ ಬೆಂಗಳೂರಿನಾಗ ಹೋಗ್ಯಾಳ ಏನಂತ ಅಂದೇನ. ಮಜಾಕ್ ಮಾಡಕತ್ತಿಲ್ಲ. ನೀ ಯಾಕೆ ಕಟ್ಸಿಟ್ಟಾಕಿ ಒಮ್ಮೆ ನೋಡಿಲ್ಲ, ಎಲ್ಲರೂ ಇರಬೇಕು. ಹುಡುಕು, ಸಿಗ್ತಾ. ಆಯ್ತು ಗೊತ್ತಾಯ್ತು ತಗೋ, ನಾನು ಹೆಂಡತಿ ಹುಡುಕುದು. ನನಗೂ ಗೊತ್ತೈತೆ, ನಿಂಗೂ ಗೊತ್ತೈತತ್ತ. ಹೋಗಪ್ಪ, ಹುಡುಕು ಹೆಂಡತಿ ಹುಡುಕು. ಆಯ್ತಲ್ಲ,
ನನ್ನ ಹೆಂಡತಿ ಕಡೆ ಮೊದಲೇ ನಿಮಗೆಲ್ಲ ಆಗಿ ಬರಲ್ಲ. ನಾನು ನಿಮಗೆ ಬಂದು ಕೇಳ್ತೀನಿ, ನಂಗೆ ಬುದ್ಧಿಲ್ಲ. ನಾ ಏನು ಹಂಗೆ ಅಂದಿಲ್ಪ, ನನಗೇನಕ್ಕೆ ಆಗಲ್ಲ ಅಂತ ಅಂದಿಲ್ಲ, ಏನೂ ಅಂದಿಲ್ಲ. ನನಗೆ ಕಂಡಿಲ್ಲ ಇದ್ದದ್ದು ಹೇಳತ್ತೀನಿ, ನಿಂಗೆ ಕರೆ ಹೇಳಿದ್ರೆ ಸಿಟ್ಟು ಬರತ್ತೈತಿ. ನಾ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಆಯ್ತು ಆಯ್ತು. ಹೌದು, ನಿನ್ನ ಗಂಡ ಅಲ್ಲಿ ಯಾವುದೋ ಹುಡುಗಿ ಜೊತೆ ಮಾತಾಡಕತ್ತಿದ್ದ, ಯಾರು? ಹ್ಞೂ. ಯಾರು ನನ್ನ ಗಂಡ ತೇಕತ್ತೀನಿ ಮಾಮ ಅನ್ನೋಕ್ಕಾಗಲ್ಲ ನಿಂಗೆ? ಹ್ಞೂನ್ವಾ, ನಮ್ಮ ಮಾಮನಿ ಯಾರೋ ಹುಡುಗಿ ಜೊತೆ ಮಾತಾಡಕತ್ತಿದ್ಲ. ಈಗ ನಾ ಬರೋ ಮುಂದೆ ನೋಡಿ ಬಂದೆ. ಹೌದೇನು? ಯಾರು ಪರಿಚಯ ಇರಬೇಕು, ಬಿಡು, ಮಾತಾಡಿರ್ಬೇಕು, ಅದ್ರಾಗ ಏನೈತಿ? ಏ ಅಕ್ಕ, ಅಟ್ಟ ನಿರ್ಲಕ್ಷ್ಯ ಮಾಡಬೇಡ, ಎಲ್ಲ ಕೇಳುತ್ತು ಬಿಡುತ್ತು ಬರಬೇಕು, ಗೊತ್ತೈತಿಲ್ಲ ನಿಂಗೆ? ಹಾಂ, ಯಾರು ಎಂತ ಎಲ್ಲ ಕೇಳುತ್ತು ಬರಬೇಕು. ಹಾಂ ಹಾಂ, ನಂಗೆ ಗೊತ್ತೈತಿ ನನ್ನ ಗಂಡ ಹೆಂಗದ. ನೀ ಏನು ಹೇಳಕ್ಕೆ ಬರಬೇಡ ನಂಗೆ. ನೀನು ಹೆಂಡತಿಗೆ ಹೇಳಕತ್ತೀನಿ ನನ್ನ ಗಂಡನ ಹಿಂಗೆ ಹೇಳಕತ್ತಿ ಏನು? ಯಪ್ಪ, ನಿನ್ನ ಹೆಂಡತಿ ಬಗ್ಗೆ ನಾ ಏನೂ ಹೇಳಲ್ಲ, ನೀನು ನನ್ನ ಗಂಡನ ಬಗ್ಗೆ ಏನೂ ಹೇಳ್ಬೇಡ ಆಯಿತು. ಹುಡುಕು ನಿನ್ನ ಹೆಂಡತಿ ಮೊದಲ ಕೇಳಿ ಹೋಗ್ಯಾಳ ನೋಡು. ಮತ್ತು ಮೊದಲ ಮನೆ ಚಂದಾಗೆಲ್ಲ ಹುಡುಕು, ಎಲ್ಲರ ಮಕ್ಕೊಂಡ ನೋಡು. ಹಾಂ, ಮೊದಲ ಊರು ಗೊತ್ತಿಲ್ಲ, ಕೇರಿ ಗೊತ್ತಿಲ್ಲ, ಎಲ್ಲರ ಹೋಗ್ಯಾಳ ಮೊದಲ. ನಮ್ಮ ಹಳ್ಳಿ ಮಂದಿ ಹಂಗದ ನೋಡಿ, ಇಲ್ಲ ಸುಮ್ಮನೆ ಹೋಗಿ ಹುಡುಕೋಗು. ಯವ್ವ, ಈಗಿನ ಕಾಲ ಚಲೋ ಇಲ್ಲ ಅಂತ ಹೇಳಾಕತ್ತೀನಿ ಅಷ್ಟೇ. ಕೇಳುತ್ತಪ್ಪ ಮಾಡತ್ತೇಳಿ. ನಾ ಏನು ನಿನಗೆ ನನ್ನ ಹೆಂಡತಿಗೆ ಹೇಳಿದ್, ನಾನು ನಿನಗೇನು ಫಿಟ್ಟಿಂಗ್ ಇಡತ್ತಿಲ್ಲ. ಅಲ್ಲಿ ನೋಡಿದೆ, ಅದಕ್ಕೆ ನಿಂಗೆ ಬಂದು ಹೇಳಿದೆ. ಮತ್ತು ಆಮೇಲೆ ನಾ ಹೇಳಿಲ್ಲ ಅಂತ ನಿನಗೆ ಅನ್ನಿಸ್ಬಾರ್ದು, ನಾ ಹೇಳಾಕತ್ತೀನಿ ಅಷ್ಟೇ. ಆಯ್ತಾಯ್ತು, ನೀವು ಹೋಗು. ಆಯ್ತಲ್ಲ. ಹಾಂ, ಇನ್ನೊಂದು ಮಾತು, ಸಿಕ್ಕ ಮೇಲೆ ಫೋನ್ ಹಚ್ಚು. ಹಾಂ, ನಾನು ಇಲ್ಲಿಗೆ ಹಾಸ್ಪಿಟಲ್ನಾಗೆಲ್ಲ ಹುಡುಕ್ತೀನಿ. ಆಯ್ತಾಯ್ತು, ನೋಡು, ಕಾಲ್ ಮಾಡ್ತೀನಿ. ಆಯ್ತು, ಹೋಗಿ. ಶಶಿ ಏನೋ ಹುಳ ಬಿಟ್ಟಲ್ಲ, ಇವ್ರು ಯಾರು ಹುಡುಗಿ ಜೊತೆ ಮಾತಾಡಕತ್ತಾರ? ಆ ಕಡೆ ನಾನು ನೋಡಿದ್ದು, ಅವ್ವ, ಈಗ ಗೊತ್ತಾಯ್ತು ನನಗೆ ಯಾರಂತ. ಅಕ್ಕಿ ನಮ್ಮ ಗಂಡನ ಫಸ್ಟ್ ಮೇಡಮ್. ಈಕಿ ಇವ್ರಿಗೆ ಇಷ್ಟಪಡ್ತಿದ್ರು, ಮಾಡ್ತಿದ್ರು. ಅಕ್ಕಿನೇ ಎಲ್ಲ ಆಕಿ, ಹೌದು ಹೌದು ಹೌದು. ಅವತ್ತು ನಾನು ಅವ್ರು ಹೋದಾಗ ಅಲ್ಲಿ ಬಂದಿದ್ಲು. ಕರೆಗೆ ಯೋ, ನಂಗೆ ನೆನಪೇ ಹಾಡ್ತು. ಯೋ, ಮೇ ಬಿ ಅವ್ರು ಈಕಿನ ಜೊತೆನೇ ಮಾತಾಡಕತ್ತಿರ್ಬೇಕು ಅನಿಸ್ತೈತಿ. ಮತ್ತೇನಂದ್ಲು, ಮತ್ತೇನು ಮಾಡಿದ್ಲು, ನಮ್ಮ ಜೀವನದಾಗ ಮತ್ತೆ ಯಾಕೆ ಬಂದ್ಲಿಕ್ಕಿ? ಹೆಂಗೋ ಎಲ್ಲ ಚಲೋ ಆಗಿತ್ತು, ಇದು ಯಾಕೆ ಬಂತು ನೋಡು. ಹಾಂ, ಯೋ, ಏನು ಮಾತಾಡಿದ್ರು ಏನು? ಭಾಳ ತನ ಆಯ್ತಕ್ಕಿ ಬಂದು, ಇಲ್ಲಿ ಬಂದಿಲ್ಲ ಮಾಡಿಲ್ಲ. ಹಾಂ, ಅವ್ರ ಮೊದಲೇ ಅನ್ನಾಕತ್ತಿದ್ರು. ಅಕ್ಕಿ ಇವ್ರಿಗೆ ಭಾಳ ಇಷ್ಟಪಡಾಕತ್ತಿದ್ಲತ್ತ. ಹಾಂ, ಮತ್ತೇನಾರು ಪಟಾಯಿಸ್ಕೊಂಡ್ರೆ ಮೊದಲ ನನಗಿತ್ತು ಚಂದ ಇದ್ಲು, ಮತ್ತು ಮಾಡರ್ನ್ ಇದ್ಲು, ಡ್ರೆಸ್ ಎಲ್ಲ ಸೆನ್ಸ್, ಇಂಗ್ಲೀಷ್ ಎಲ್ಲ. ಅದ್ರಾಗ ನಂಗೇನು ಬರಲ್ಲ, ನಾ ಏನು ಗೊಗ್ಗು ಇದ್ದಂಗೆ ಅದೀನಿ. ಏನು ಮಾಡೋದು? ಇಲ್ಲ ಇಲ್ಲ, ನನ್ನ ಗಂಡ ಅವಾಗೆ ಒಪ್ಕೊಂಡಿಲ್ಲ ಆಕಿಗೆ. ಈಗೇನು ಒಪ್ಕೋತಾನ? ಅವಾಗ ಹೋಗಿ ಹಿಂಗೆ ಇದ್ಲು ಮಾಡರ್ನಿ, ಅವಾಗೆ ಒಪ್ಕೊಳಕ ನನ್ನ ಮದುವೆಗೇನು. ಈಗೇನು ಈಕಿನ ಒಪ್ಕೋತಾನ? ಏನಿಲ್ಲ, ಹಂಗೇನಿಲ್ಲ. ಏನು ಮಾತಾಡೋ ಗೊತ್ತಿಲ್ಲ, ಮೊದಲೇ ಆಕೆ ಉಪಯೋಗಿಲ್ಲ. ಮೊದಲ ನನ್ನ ಗಂಡಂದು ಒಂದು ಸರಿ ಜೀವನ ಹಾಳು ಮಾಡಿಟ್ಟ, ನನ್ನ ಗಂಡಂದು ನನ್ನ ಮಾವಂದು. ಈಗ ಐತಲ್ಲ ಮತ್ತೆ ಬಂದಾಳ ನಮ್ಮ ಜೀವನದಾಗ. ಏನೈತಿ ಮೊದಲು ತಿಳ್ಕೊಬೇಕು, ಏನು ಅಂತ ಮೊದಲು ತಿಳ್ಕೊಬೇಕು ನಾನು. ಅದ್ರಾಗ ಈಗ ಹತ್ರ ಊರಿಗೆ ಹೋಗಲ್ಲ, ಅವರಿಗೆ ಊರಿಗೆ ಹೋಗಿ ನಾಳೆ ಊರಿಗೆ ಹೋಗೋರದಾರ. ಏನು ಮಾಡೋದು ಏನು ತಿಳಿಯವಲ್ತಲ್ಲ.